ಮೊಳಕಾಲ್ಮೂರು ತಾಲೂಕಿನ ತಮ್ಮೆನಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮುರುಡಿ ಗ್ರಾಮದಲ್ಲಿ ಪದ್ಮಶಾಲೆ ನೇಕಾರ ಸಮುದಾಯ ಬಾಂಧವರಿಂದ ಶ್ರೀ ಭಕ್ತ ಮಾರ್ಕಂಡೇಯ ಜಯಂತಿಯನ್ನು ಅದ್ದೂರಿಯಾಗಿ ಭಕ್ತಿ ಗೀತೆಗಳು ಮತ್ತು ವಿವಿಧ ವಾದ್ಯ ತಂಡಗಳೊಂದಿಗೆ ಗ್ರಾಮದ ಪ್ರಮುಖ ಬೀದಿಯಲ್ಲಿ ಮೆರವಣಿಗೆ ಮುಖೇನ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಮೆರವಣಿಗೆ ನಂತರ ಮಂಗಳಾರತಿ ಮಾಡಿ ಸರ್ವರಿಗೂ ಪ್ರಸಾದ ವಿನಿಯೋಗ ಮಾಡಲಾಯಿತು. ಈ ಶುಭ ಸಂದರ್ಭದಲ್ಲಿ ಸಮಾಜದ ಹಿರಿಯ ಮುಖಂಡರಾದ ರಮೇಶ್, ಪಲಿಮರಿ ಹನುಮಂತಪ್ಪ, ಸಾಲಿಪಲ್ಲಿ ಆಂಜನೇಯ, ಎಸ್ಎಚ್ ರಾಮಕೃಷ್ಣಪ್ಪ, ಜಕ್ಕ ಕೃಷ್ಣ, ಜಕ್ಕ ಯರ್ರಿಸ್ವಾಮಿ, ರಾಂಪುರ ಗೋವಿಂದಪ್ಪ, ಮಲ್ಲಿಕಾರ್ಜುನ, ಅಂಬರೀಶ್ ಬಟ್ಟೆ ಅಂಗಡಿ, ಪೂಜಾರಿ ತಿಮ್ಮಪ್ಪ, ಪೂಜಾರಿ ಯಾರ್ರಿಸ್ವಾಮಿ, ಜಾಜಿರಕಲ್ಲು ಹನುಮಂತಪ್ಪ, ಉಪ್ಪಾರ ಯರ್ರಿಸ್ವಾಮಿ, ಗ್ರಾಮ ಪಂಚಾಯತ್ ಸದಸ್ಯರಾದ ಆರ್ ಮೃತ್ಯುಂಜಯ, ಯುವಕರಾದ ಹರೀಶ್ ಪಿಎಸ್, ರವಿಕುಮಾರ್, ಅಮರೇಶ್ ಪಿ, ಉಮೇಶ್ ಎಸ್ಪಿ, ಹನುಮಂತಪ್ಪ ಜಿ, ಪವನ್ ಪಿಟಿ ಸೇರಿದಂತೆ ನೂರಾರು ಭಕ್ತರು ಉಪಸ್ಥಿತರಿದ್ದರು. ವರದಿ ಸಿದ್ದೇಶ ಜಿ. ವೆಂಕಟಾಪುರ, ಸಹ ಸಂಪಾದಕರು, TV7 ಕನ್ನಡ, ಮೊಳಕಾಲ್ಮೂರು. ಸುಮಾರು ದಿನಗಳಾದ ಹಾಗೆ ಮಕ್ಕಳು ಜನಿಸದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರು ಶಿವನನ್ನ ಕುರಿತು ಒಂದು ತಪಸ್ಸನ್ನ ಆಚರಣೆ ಮಾಡ್ತಾರೆ. ಅವರ ಪ್ರಭಾವದಿಂದ ಅವರಿಗೆ ಮಾರ್ಕಂಡೇಯ ಮಹರ್ಷಿ ಜನನ ಆಗುತ್ತೆ. ಅಂದರೆ ಅವರಿಗೆ ಕೇಳ್ತಾರೆ, ಮೊದಲೇ ನಿಮಗೆ 100 ವರ್ಷ ಬಾಳ್ತಕ್ಕಂಥ ಅಜ್ಞಾನಿ ಬೇಕೋ ಅಥವಾ 16 ವರ್ಷ ಆಯುಷ್ಯ ಇರ್ತಕ್ಕಂಥ ಒಬ್ಬ ಸುಜ್ಞಾನಿ ಜ್ಞಾನವಂತ ಮಗು ಬೇಕಾಗಿರ್ತಕ್ಕಂಥಾಗ ಅವರಿಗೆ ಚಿಂತೆ ಆಗುತ್ತೆ. 16 ವರ್ಷ ಇನ್ನೂ ಚಿಕ್ಕ ಬಾಲಕ ಇರ್ತಾನೆ, ಆದ್ರೆ ಸುಜ್ಞಾನ ಜ್ಞಾನಿಯಾಗಿರ್ತಕ್ಕಂಥ ಮಗು ಬೇಕು ಅಂತ ಹೇಳಿದಾಗ ಅವರು ಹೇಳಿ ಆಗ ಮಾರ್ಕಂಡೇಯ ಮಹರ್ಷಿ ಅವರ ಜನಿಸ್ತಾನೆ.